ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿಂದ ಸಿಗುವುದಿಲ್ಲ ಅನ್ನೋದು ಈಗಾಗಲೇ ಮನವರಿಕೆ ಆಗಿದೆ. ದಯವಿಟ್ಟು ಏನಿವತ್ತು ಸ್ಥಳೀಯ ಸಂಸ್ಥೆಗಳಾದಂತಹ ಬಿಬಿಎಂಪಿ ಇರ್ಬೋದು, ರಾಜ್ಯದೆಲ್ಲೆಡೆ ಇರ್ತಕ್ಕಂಥ ನಗರ ಪಾಲಿಕೆಗಳಿರ್ಬೋದು, ನಗರಸಭೆ ಇರ್ಬೋದು, ಪುರಸಭೆಗಳಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನ ಆದಷ್ಟು ಬೇಗ ತಾವು ಘೋಷಣೆ ಮಾಡಬೇಕು. ಇದರಿಂದ ಇವತ್ತು ಡೆಂಗ್ಯೂ ಜ್ವರ ಎಲ್ಲ ಕಡೆ ಹರಡಿದೆ. ಆದರೆ ಅಧಿಕಾರಿಗಳನ್ನ ಏನ್ ಮಾಡ್ಲಿಕ್ಕಾಗುತ್ತೆ? ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ, ಶಾಸಕರು ಏನ್ ಮಾಡಕ್ಕಾಗುತ್ತೆ? ಇವತ್ತು ಸ್ಥಳೀಯ ಸಂಸ್ಥೆಗಳಾದ್ರೆ ಜನಪ್ರತಿನಿಧಿಗಳು 500 ಜನಕ್ಕೆ ಒಬ್ಬ ಜನಪ್ರತಿನಿಧಿ ಸಿಗ್ತಾನೆ, ಅವನು ಟೇಬಲ್ ಗುದ್ದೆ ಆದ್ರೂ ಸ್ಥಳೀಯ ಸಂಸ್ಥೆಯಲ್ಲಿ ಸಿಗಬೇಕಾದಂತಹ ಎಲ್ಲ ಸವಲತ್ತುಗಳನ್ನ ಅವನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದಷ್ಟು ಬೇಗ ನೀವು ಚುನಾವಣೆಗಳೆಲ್ಲ, ಲೋಕಸಭೆ ಚುನಾವಣೆಗಳನ್ನ ಸಕಾಲಕ್ಕೆ ಮಾಡ್ಕೊಂಡ್ಬಿಡ್ತೀರಾ, ವಿಧಾನಸಭೆ ಚುನಾವಣೆಗಳನ್ನ ಸಕಾಲಕ್ಕೆ ಮಾಡ್ಕೊಂಡ್ಬಿಡ್ತೀರಾ. ಅದನ್ನು ಅದೇ ಮುಂದೂಡಿ ನೋಡೋಣ. 4-5 ವರ್ಷಗಳನ್ನ ವಿಧಾನಸಭೆ ಚುನಾವಣೆ ನಡೆದೆ, ಲೋಕಸಭಾ ಚುನಾವಣೆ ನಡೆಸದೆ ಮುಂದೂಡಿ ನೋಡೋಣ. ನಿಮ್ ಕೈಲಿ ಇರ್ಲಿಕ್ಕಾಗಲ್ಲ. ಅದೇ ತರ ಇವತ್ತು ಅನೇಕ ನೂರಾರು ಸಂಖ್ಯೆಯಲ್ಲಿ ಇವತ್ತು ಜನಪ್ರತಿನಿಧಿಗಳು, ನಾವು ಜನಪ್ರತಿನಿಧಿಗಳಾಗಿ ಒಂದಷ್ಟು ಒಳ್ಳೆಯ ಸೇವೆಗಳನ್ನು ಮಾಡಬೇಕು ಸ್ಥಳೀಯ ಸಂಸ್ಥೆಗಳೆಲ್ಲ ಅನ್ಕೊಂಡಿದ್ದಾರೆ. ಇದಕ್ಕೆಲ್ಲ ಅವಕಾಶಗಳನ್ನ ತಾವು ಮಾಡ್ಕೊಡ್ಬೇಕು. ಇವತ್ತು ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಕಸ ಸಮಸ್ಯೆ ಇರ್ಬೋದು, ರಸ್ತೆಗಳ ಸಮಸ್ಯೆ ಇರ್ಬೋದು, ಇವತ್ತು ಮಳೆ ನೀರು ಬಂದು ಮನೆಗಳು ಬೀಳ್ತಾ ಇದಾವೆ, ಮನೆಗಳಿಗೆ ನೀರು ನುಗ್ತಾ ಇದೆ, ಹೇಳೋರಿಲ್ಲ ಕೇಳೋರಿಲ್ಲ. ಇವತ್ತು ಮರಗಳು ಬೀಳ್ತಾ ಇದಾವೆ, ಮರಗಳು ಬಿದ್ದು ಅನೇಕ ವಾಹನಗಳು ಚಕಮಾಗ್ತಾ ಇದೆ, ಜನಗಳು ಸಾಯ್ತಾ ಇದ್ದಾರೆ. ಇವತ್ತು ಬಿಬಿಎಂಪಿ ಚುನಾವಣೆ ನಡೀತಾ ಇದೆ ಅಂತಂದ್ರೆ ಇಲ್ಲ ಅಂತಂದ್ರೆ ಇವತ್ತು 5 ವರ್ಷ ಆಗಿದೆ. 5 ವರ್ಷ ಆಗಿದೆ ಚುನಾವಣೆ ಮಾಡಿಲ್ಲ. ಚುನಾವಣೆ ಮಾಡದೇ ಇದ್ರೆ ಇವ್ರಿಗೆ ಸುಮ್ಮನೆ ಕುತ್ಕೊಳ್ಳಕ್ಕೆ ಆಗೋದಿಲ್ಲ. ಇವರು ಬೇಕಾದಂತ ಸವಲತ್ತುಗಳನ್ನ ತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು 5 ವರ್ಷ ಮುಂಚಿತವಾಗಿ ಬಿಬಿಎಂಪಿ ಚುನಾವಣೆಯನ್ನ ಮಾಡಬೇಕು. ಬಿಬಿಎಂಪಿ ಚುನಾವಣೆ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ. ಇವತ್ತು ಒಂದು ಬಡವರೇನಾದ್ರೂ ಸಿಕ್ಕದವರು ಅಂತಂದ್ರೆ ಇವತ್ತು ಹೋರಾಟವನ್ನ ಮಾಡ್ತೀವಿ ಅಂತಂದ್ರೆ ಇವತ್ತು ಕಾರ್ಮಿಕರು ಇವತ್ತು ಕಳೆಗಾಣಿಸಿದ್ರೆ ಚೆನ್ನಾಗಿರಲ್ಲ. ಇವತ್ತು ಮುಖ್ಯಮಂತ್ರಿಗಳು ಇವತ್ತು ನೋಡ್ಕೊಂಡು ಕೂತಿದ್ದೀರ. ಇವತ್ತು ನಾಚಿಕೆ ಆಗಲ್ಲ ನಿಮ್ಗೆ ಮರ್ಯಾದೆ ಏನಿಲ್ಲ. ಏನು ಇದೇ ರೀತಿ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಹೋರಾಟದ ಕಿಚ್ಚು ಕನ್ನಡ ಚಳವಳಿ ನಾಗೇಶಣ್ಣನವರ 4ನೇ ವರ್ಷದ ಒಂದು ಸ್ಮರಣೆಯ ಆಚರಣೆ ಇದೆ. ಅವರಿಗೆ ಈ ಹೋರಾಟಗಳು ಯಾಕೆ ಅಂತ ಹೇಳಿದರೆ, ಅವರಿಗೆ ಹೋರಾಟದಿಂದಲೇ ಬಂದಂಥವ್ರು, ಹೋರಾಟದಲ್ಲೇ ಸತ್ತಂಥವ್ರು ಅವರು. ಆ ರೀತಿ ಆದ್ದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗೋದ್ರೊಂದಿಗೆ ಅವರಿಗೆ ಮನಸ್ಸಿಗೆ ಖುಷಿ ಆಗಬೇಕು, ಅವರ ಧ್ಯೇಯಗಳು ಈಡೇರಬೇಕು ಅಂತ ಹೇಳಿದ್ದೆ ಹೋದಾದರೆ ನಾವು ಕೂಡ ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಇವತ್ತು ಏನು ನಮ್ಮ ಬಿಬಿಎಂಪಿ ಮತ್ತು ಸ್ಥಳೀಯ ಆಡಳಿತಗಳ ಚುನಾವಣೆಗಳು ನಡೀಬೇಕು ಅಂತೇಳಿ ಅಂದರೆ ನೋಡಿ, ಇವತ್ತು ನಮ್ಮ ದೌರ್ಭಾಗ್ಯ ಎಲ್ಲಿವರೆಗಿದೆ ಅಂತೇಳಿದರೆ ಸುಮಾರು 5 ವರ್ಷಗಳು ಕಳೆದರೂ ಕೂಡ ನಮ್ಮ ಒಂದು ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥ ಒಂದು ಇದಿಲ್ಲ. ಅಂದರೆ ಇಲ್ಲಿ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ಸತ್ತು ಹೋಗಿದೆ. ಪ್ರಜಾಪ್ರಭುತ್ವ ಇಲ್ಲ, ಪ್ರಜಾಪ್ರಭುತ್ವ ಅನ್ನೋದು ಸತ್ತು ಹೋಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಏಕಪಕ್ಷೀಯವಾಗಿ ಆಡಳಿತ ಅಂದರೆ ಎಲ್ಲರೂ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದವರೆಲ್ಲರೂ ಸೇರಿ ಏಕಪಕ್ಷೀಯರಾಗಿ ಇಲ್ಲಿ ಭಾಳ ಈ ಥರದ ಒಂದು ಸಂವಿಧಾನ ಬಾಹಿರವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾರು ಎಷ್ಟೇ ಒತ್ತಡಗಳನ್ನು ಹೇರಿದರೂ ಕೂಡ ಅದನ್ನು ಅಸಡ್ಡೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಇವತ್ತು ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ನಡೆಸ್ತಿರುವ ಈ ಒಂದು ಹೋರಾಟ ಇದು ಒಂದು ಆರಂಭ ಅಷ್ಟೇ. ಇದು ಆರಂಭ, ಅಂತ್ಯ ಬಹಳ ಭಯಂಕರವಾಗಿರ್ತದೆ. ಆದ್ದರಿಂದ ಸರ್ಕಾರ ನಿಮಗೆ ನಾಚಿಕೆ ಏನಾದರೂ ಇದ್ದರೆ, ನಿಮಗೆ ಈ ಪ್ರಜಾಪ್ರಭುತ್ವದ ಬಗ್ಗೆ ನಿಮಗೆ ಗೌರವ ಇದ್ದರೆ, ಈ ಸಂವಿಧಾನವನ್ನು ನೀವು ಗೌರವಿಸಿ ಸಂವಿಧಾನದ ಹೆಸರಿನಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದೇ ಹೌದಾದಲ್ಲಿ ದಯವಿಟ್ಟು, ಮೊದಲು ಹೇಳಿದ್ರಿ MLA ಚುನಾವಣೆ ಆಗಲಿ ಅಂತ ಹೇಳಿದ್ರಿ, ಆಮೇಲೆ MP ಚುನಾವಣೆ ಆಗಲಿ ಅಂತ ಹೇಳಿದ್ರಿ, ಇನ್ಯಾವ ಚುನಾವಣೆಗಾಗಿ ನೀವು ಕಾಯ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಇಲ್ಲ ಅಂತ ಹೇಳಿದ್ದೆ ಹೌದಾದರೆ ಒಂದು ಕೆಲಸ ಮಾಡಿಬಿಡಿ, ಇದೇ ಬೇಡ, ಬೈ ಎಲೆಕ್ಷನ್ ಆಗಲಿ ಅಂತ ಹೇಳ್ತಾ ಇದ್ದಾರೆ ಅಂತ. ಹೌದು, ಈಗ ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, ಈ ಚುನಾವಣೆ ಅನ್ನುವ ಸಂಸ್ಕೃತಿನೇ ಬೇಡ ನಮಗೆ. ಒಬ್ಬ ಪ್ರಧಾನಿ, ಒಬ್ಬ ಮುಖ್ಯಮಂತ್ರಿ ಸಾಕು, ಬೇರೆ ಇನ್ಯಾರು ಬೇಡ. ಆ ರೀತಿಯ ಒಂದು ನಿಮ್ಮೊಳಗಡೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಆಯ್ಕೆ ಮಾಡಿ
ಜನರಿಗೆ ಪ್ರಜಾಪ್ರತಿನಿಧಿ ಅನ್ನೋದ ಇದನ್ನ ಅವಶ್ಯಕತೆ ಇಲ್ಲ. ಅಧಿಕಾರಿಗಳೇ ಏನು ಬೇಕಾದರೂ ಮಾಡ್ಕೊಳ್ಳಿ, ದರ್ಬಾ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. 3ನೇ ಕ್ಲಾಸ್ ಓದಿರೋ ರಾಜಕಾರಣಿಗಳು, IAS IPS ಮಾಡಿರೋ ಅಧಿಕಾರಿಗಳು, ಇನ್ನೇನಾಗುತ್ತೋ ಅದು ಆಗಲಿ, ನಮಗೆ ಇದು ಬೇಡ. ಇಲ್ಲ, ನೀವು ಸಂವಿಧಾನವನ್ನು ನೀವು ಗೌರವಿಸೋದೇ ಹೋದಾದರೆ ತತ್ಕ್ಷಣ ಚುನಾವಣೆಯನ್ನು ನಡೆಸಬೇಕು. ಇಲ್ಲ ಅಂತ ಹೇಳಿದ್ದೆ ಹೋದರೆ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಮತ್ತು ಹಲವಾರು ಸಂಘಟನೆಗಳು ಸೇರಿ ನಾವು ಅದಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ ಮತ್ತು ನ್ಯಾಯಾಂಗದ ಒಂದು ಹೋರಾಟಕ್ಕೂ ಕೂಡ ನಾವು ಮುನ್ನಡೆಯನ್ನು ಬರಿಬೇಕಾಗ್ತದೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಅಣ್ಣ ಕನ್ನಡ ಚಳುವಳಿ ನಾಗೇಶಣ್ಣನ ಸ್ಮರಣೆಯೆಂದು ನಾವು ಅವರಿಗೆ ಅವರ ಒಂದು ಧ್ಯೇಯಗಳನ್ನು ಈಡೇರಿಸುವತ್ತ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಮ್ಮ ಹೆಸರು? ನಾನು ಡಾಕ್ಟರ್ ರವಿಶೆಟ್ಟಿ ಬೈಂದೂರ್, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೆ. ಥ್ಯಾಂಕ್ ಯು. ಇಂದು ಚಳುವಳಿ ನಾಗೇಶ್ರವರ 4ನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಅವರ ಒಂದು ಕನಸಿನ ಕೂಸಿನ ಹೋರಾಟವಾದಂತಹ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇದೇ ಬೆಂಗಳೂರಿನ ಮೌರ್ಯ ವೃತ್ತದಲ್ಲಿ 118 ದಿನಗಳ ಕಾಲ ಹೋರಾಟವನ್ನು ಮಾಡಿದವು. ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಮತ್ತು ವಿವಿಧ ಒಕ್ಕೂಟಗಳು ಹಾಗೂ ವಿವಿಧ ಸಂಘಟನೆಗಳು ಸೇರಿ ಎಲ್ಲ ರಾಜ್ಯಾಧ್ಯಕ್ಷರು, ಕಾರ್ಯಕರ್ತರುಗಳು ನೇತೃತ್ವದಲ್ಲಿ 118 ದಿನಗಳ ಕಾಲ ಹೋರಾಟವನ್ನು ಮಾಡಿದವು. ಆ ಹೋರಾಟದ ಫಲವಾಗಿ ಇಂದು ಕಾಂಗ್ರೆಸ್ ಸರ್ಕಾರ ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀವಿ ಎನ್ನುವ ಒಂದು ಮಸೂದೆಯನ್ನು ಮಂಡನೆ ಮಾಡಲಿಕ್ಕೆ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಕೆಲವು ಉದ್ಯಮಗಳು ಚಕಾರವನ್ನು ವಿರುದ್ಧವಾಗಿ ನಾಡದ್ರೋಹಿ ಹೇಳಿಕೆಗಳನ್ನು ಕೊಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಸರ್ಕಾರ ಅವರನ್ನು ಎದುರಿಸಲಿಕ್ಕೆ ತಾಕತ್ತಿಲ್ಲ. ಆ ಒಂದು ಮಸೂದೆಯನ್ನು ಹಿಂಪಡೆಯುವಂಥ ಕೆಲಸವನ್ನು, ಯೂಟರ್ನ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಾವು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀವಿ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಏನು ಮೌರ್ಯ ವೃತ್ತದಲ್ಲಿ 118 ದಿನಗಳ ಕಾಲ ಹೋರಾಟವನ್ನು ಮಾಡಿತು, ನೀವು ಸಹ ಆ ಹೋರಾಟದಲ್ಲಿ ಭಾಗವಹಿಸಿದ್ದೀರಿ ಎನ್ನುವ ಒಂದು ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ. ಕೇವಲ ವಿರೋಧ ಪಕ್ಷದಲ್ಲಿದ್ದಾಗ ಮಾತ್ರ ಸಪೋರ್ಟ್ ಮಾಡೋದಲ್ಲ, ಬೆಂಬಲವನ್ನು ಕೊಡೋದಲ್ಲ. ಇವತ್ತು ಆಡಳಿತ ಪಕ್ಷದಲ್ಲಿ ಬಂದಿದ್ದೀರಿ. ಯಾಕೆ ಅಂತ ಅಂದರೆ ಅಂದಿನ BJP ಸರ್ಕಾರ ನಮ್ಮ ಹೋರಾಟಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಟ್ಟಿರಲಿಲ್ಲ, ವಚನಭ್ರಷ್ಟತೆಯನ್ನು ಮೆರಿತು. ಇವತ್ತು ನೀವು ಸರ್ಕಾರವನ್ನು ರಚನೆ ಮಾಡಿದಿರಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, ಕನ್ನಡಿಗರ ಉದ್ಯೋಗಕ್ಕಾಗಿ, ರೈತರ ಮಕ್ಕಳ ಉದ್ಯೋಗಕ್ಕಾಗಿ, ಕಾರ್ಮಿಕರ ಮಕ್ಕಳ ಉದ್ಯೋಗಕ್ಕಾಗಿ ಏನು ಸರೋಜಿನಿ ಮಹಿಷಿ ವರದಿ ಇದೆ ಅದನ್ನು ಕೂಡಲೇ ಜಾರಿ ಮಾಡಿ. ಅದರ ಒಂದು ಅಂಶ ಅಷ್ಟೇ ಇದು, ಕನ್ನಡಿಗರಿಗೆ ಉದ್ಯೋಗ ಅನ್ನೋದು. ನಾಮಫಲಕನೂ ಅದರಲ್ಲಿ ಬರುತ್ತೆ, ಬೇರೆ ಹಲವಾರು ಅಂಶಗಳನ್ನು ಒಳಗೊಂಡಂಥ ಒಂದು ವರದಿ. ಅದರಲ್ಲಿರ್ತಕ್ಕಂಥ 2 ಅಂಶಗಳನ್ನು ಖಡಾಖಂಡಿತವಾಗಿ ಕಟ್ಟುನಿಟ್ಟಾಗಿ ನೀವು ಜಾರಿಗೆ ತರಬೇಕು. ಒಂದು, ಕನ್ನಡಿಗರಿಗೆ ಉದ್ಯೋಗ, ಅದು ಕೇಂದ್ರ ಸರ್ಕಾರದ ಉದ್ಯೋಗಗಳಾಗಿರಲಿ, ರಾಜ್ಯ ಸರ್ಕಾರದ ಉದ್ಯೋಗಗಳಾಗಿರಲಿ, ಖಾಸಗಿ ವಲಯದ ಉದ್ಯೋಗಗಳಾಗಿರಲಿ, ಕನ್ನಡಿಗರಿಗೆ ಮೀಸಲಾತಿ ಇಡಬೇಕು. ಮತ್ತು ಎಲ್ಲ ಅಂಗಡಿ ಮುಂಗಟ್ಟುಗಳು, ವಾಣಿಜ್ಯ ಮಳಿಗೆಗಳಲ್ಲಿ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಏನು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರಿ, ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿಕ್ಕೆ ನೀವು BBMPಗೆ ಮತ್ತು ಪೊಲೀಸ್ ಅಧಿಕಾರಿಗಳೇ ಇತರ ಇಲಾಖೆಗಳಿಗೆ ಆದೇಶವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಮುಂದಿನ ದಿನಗಳಲ್ಲಿ ಏನಾದರೂ ಕನ್ನಡಿಗರಿಗೆ ಅನ್ಯಾಯವಾದರೆ ಉಗ್ರ ಸ್ವರೂಪದ ಹೋರಾಟ, ವಿಧಾನಸೌಧ ಚಲೋ ಅಥವಾ ವಿಧಾನಸೌಧ ಮುತ್ತಿಗೆಯನ್ನು ಹಾಕಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮೇಲುಕೋಟೆ ಬೆಟ್ಸ್ವಾಮಿಗೌಡ ಅಂತ, ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ.